ಎಲ್ಲರಿಗೂ ನಮಸ್ಕಾರ. ಮುಂಬೈ ವುಮೆನ್ಸ್ ತಂಡದ ಆಲ್ರೌಂಡರ್ ನ್ಯಾಟ್ಸಿವರ್ ಬ್ರಂಟ್ ಅವರು WPL ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಸೆಂಚುರಿ ಸಿಡಿಸಿ ದಾಖಲೆ ಬರೆದರು. ಮಹಿಳಾ ಪ್ರೀಮಿಯರ್ ಲೀಗ್ನಲ್ಲಿ ಶತಕ ಬಾರಿಸಿದ ಮೊಟ್ಟ ಮೊದಲ ಬ್ಯಾಟರ್ ಆಗಿದ್ದಾರೆ. RCB ತಂಡದ ವಿರುದ್ಧ 100 ರನ್ಗಳನ್ನು ಚೆಚ್ಚಿದ ನ್ಯಾಟ್ಸಿವರ್ ಬ್ರಂಟ್ ವೈವಾಹಿಕ ಜೀವನ ಕುರಿತು ಕೇಳಿದರೆ ನೀವು ಶಾಕ್ ಆಗೋದಂತೂ ಗ್ಯಾರಂಟಿ. ಇಂಗ್ಲೆಂಡ್ನ ನ್ಯಾಟ್ಸಿವರ್ ಬ್ರಂಟ್ ಅವರು ಜನಿಸಿದ್ದು 1992 ರ ಆಗಸ್ಟ್ 20 ರಂದು ಜಪಾನ್ನ ಟೋಕಿಯೋದಲ್ಲಿ ಜನಿಸಿದರು. ಇವರ ತಂದೆ ಬ್ಯುಸಿನೆಸ್ ಮ್ಯಾನ್ ಆಗಿದ್ದರು. ಬಾಲ್ಯದಲ್ಲಿ ಸಿವರ್ ಬ್ರಂಟ್ ಪೋಲ್ಯಾಂಡ್ನಲ್ಲಿ ಕಳೆದರು. ನೆದರ್ಲ್ಯಾಂಡ್ನಲ್ಲಿ ವಾಸಿಸಿದ್ದು ಅಲ್ಲಿ ಫುಟ್ಬಾಲ್ ಹಾಗೂ ಬಾಸ್ಕೆಟ್ ಬಾಲ್ ಆಡಿ ಖ್ಯಾತಿ ಗಳಿಸಿದ್ದರು. ಇದಾದ ಮೇಲೆ ಇಂಗ್ಲೆಂಡ್ನ ಸರ್ ಎಪ್ಸಮ್ ಕಾಲೇಜಿನಲ್ಲಿ ಓದುವಾಗ ಕ್ರಿಕೆಟ್ ಅವರನ್ನು ಆಕರ್ಷಣೆ ಮಾಡಿತು. ಇದೇ ಕಾಲೇಜಿನಲ್ಲಿ 2007 ರಿಂದ 2011, 3 ವರ್ಷ ವ್ಯಾಸಂಗ ಮಾಡಿದ ಸಿವರ್ ಬ್ರಂಟ್ ಕ್ರಿಕೆಟ್ನಲ್ಲಿ ಪರಿಣತಿ ಪಡೆದರು. 2013 ರಲ್ಲಿ ಪಾಕಿಸ್ತಾನ ವಿರುದ್ಧದ ಪಂದ್ಯದಲ್ಲಿ ಇಂಗ್ಲೆಂಡ್ ಪರವಾಗಿ ಪದಾರ್ಪಣೆ ಮಾಡಿದರು. ನ್ಯೂಜಿಲೆಂಡ್ ವಿರುದ್ಧದ T20 ಪಂದ್ಯದಲ್ಲಿ ಹ್ಯಾಟ್ರಿಕ್ ವಿಕೆಟ್ ಪಡೆದ ಮೊದಲ ಇಂಗ್ಲಿಷ್ ಆಟಗಾರ್ತಿಯಾಗಿದ್ದಾರೆ. ಸದ್ಯ ಸಿವರ್ ಬ್ರಂಟ್ಗೆ 33 ವರ್ಷಗಳು ತುಂಬಿವೆ. ಒಂದೇ ತಂಡದಲ್ಲಿ ಆಡುವಾಗಲೇ 40 ವರ್ಷದ ಮಹಿಳಾ ಆಟಗಾರ್ತಿ ಕ್ಯಾಥರಿನ್ ಬ್ರಂಟ್ ಅವರ ಜೊತೆ ಸಲುಗೆ ಬೆಳೆದು 2019 ಅಕ್ಟೋಬರ್ನಲ್ಲಿ ತಮ್ಮ ಸಂಬಂಧವನ್ನು ಅಧಿಕೃತಗೊಳಿಸುತ್ತಾರೆ. ಇದೇ ವರ್ಷದಲ್ಲಿ ನಿಶ್ಚಿತಾರ್ಥವನ್ನು ಮಾಡಿಕೊಳ್ಳುತ್ತಾರೆ. ಮರುವರ್ಷ ಅಂದರೆ 2020 ರಲ್ಲಿ ಆಟಗಾರ್ತಿಯರಾದ ನ್ಯಾಟ್ಸಿವರ್ ಬ್ರಂಟ್ ಮತ್ತು ಕ್ಯಾಥರಿನ್ ಬ್ರಂಟ್ ಇಬ್ಬರೂ ಮದುವೆ ಆಗಲು ನಿರ್ಧರಿಸುತ್ತಾರೆ. ಆದರೆ ಇದೇ ಸಮಯದಲ್ಲಿ ಇಂಗ್ಲೆಂಡ್ ಸೇರಿದಂತೆ ಇಡೀ ವಿಶ್ವದಲ್ಲಿ ಕೊರೋನಾ ಮಹಾಮಾರಿ ಇದ್ದಿದ್ದರಿಂದ ಮದುವೆಯನ್ನು ಮುಂದೂಡಿಕೆ ಮಾಡುತ್ತಾರೆ. ಬಳಿಕ 2022 ರ ಮೇನಲ್ಲಿ ನ್ಯಾಟ್ಸಿವರ್ ಮತ್ತು ಕ್ಯಾಥರಿನ್ ಅದ್ಧೂರಿಯಾಗಿ ಸ್ನೇಹಿತೆಯರ ನಡುವೆ ವಿವಾಹವಾಗುತ್ತಾರೆ. ಮದುವೆ ಬಳಿಕ ಇಬ್ಬರು ತಮ್ಮ ಹೆಸರಿನ ಕೊನೆಯಲ್ಲಿ ಸಿವರ್ ಬ್ರಂಟ್ ಎಂದು ಬದಲಾಯಿಸಿಕೊಂಡರು. ಕ್ಯಾಥರಿನ್ ಇಂಗ್ಲಿಷ್ ಕ್ರಿಕೆಟ್ಗೆ ಗುಡ್ ಬೈ ಹೇಳಿದರು. ವಿವಾಹವಾದ 2 ವರ್ಷದ ಬಳಿಕ 2024 ರ ಸೆಪ್ಟೆಂಬರ್ 20 ರಂದು ಕ್ಯಾಥರಿನ್ ಗರ್ಭಿಣಿಯಾಗಿದ್ದಾಳೆಂದು ಘೋಷಣೆ ಮಾಡಲಾಯಿತು. ಸದ್ಯ ಈ ಮಹಿಳಾ ಕ್ರಿಕೆಟ್ ಆಟಗಾರ್ತಿಯರಿಗೆ ಒಂದು ಸುಂದರವಾದ ಗಂಡು ಮಗುವಿದೆ. 2025 ರ ಮಾರ್ಚ್ನಲ್ಲಿ ಈ ಮಗುವಿಗೆ ಕ್ಯಾಥರಿನ್ ಜನ್ಮ ನೀಡಿದರು. ಸದ್ಯ ಈ ದಂಪತಿಯ ಜೀವನ ಅತ್ಯುತ್ತಮವಾಗಿದೆ.